ಸ್ನೇಹಿತರೆ, ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರಾ. ಹೊಸದಾಗಿ ಅರ್ಜಿನ ಸಲ್ಲಿಸಿರ್ಬೋದು. ಹಾಗೆ ಆ ಒಂದು ಅರ್ಜಿ ಸಲ್ಲಿಸಿದಂಥವರು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರ್ಬೋದು. ಹಾಗೆ ಪ್ರಮಾಣ ಪತ್ರ ಕೂಡ ಪಡ್ಕೊಂಡಿರ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಬನ್ನಿ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು 2023 ಮತ್ತು ನಾನು ತಿಳಿಸ್ಕೊಡುವಂಥದ್ದು 2025ನೇ ಇಸ್ವಿಯಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ. ಇದು ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ತುಂಬ ದಿನ ಆದರೂ ಕೂಡ ಇಲ್ಲಿ 2023ರಲ್ಲಿ ಅರ್ಜಿ ಸಲ್ಲಿಸಿದಂಥವ್ರಿಗೂ ಕೂಡ ನಮಗೆ ಟೂಲ್ ಕಿಟ್ ಹಣ ಬಂದಿಲ್ಲ. ಹಾಗೆ ನಮಗೂ ಟ್ರೈನಿಂಗ್ ಹಣ ಬಂದಿಲ್ಲ ಮತ್ತು ಟೂಲ್ ಕಿಟ್ ಕೂಡ ಬಂದಿಲ್ಲ. ಹಾಗೆ ID ಕಾರ್ಡ್ ಕೂಡ ಬಂದಿಲ್ಲ ಅಂತ ಕಮೆಂಟ್ ಬರ್ತಾಯಿದ್ರು. ಅದಕ್ಕಾಗಿ ಸಂಪೂರ್ಣವಾಗಿ ಕೆಲವರು ಕೇಳ್ತಾ ಇದ್ದಾರೆ, ಈ ಅಪ್ಲಿಕೇಶನ್ ಅರ್ಜಿ ಹೊಸದಾಗಿ ಸಲ್ಲಿಸುವಂಥವರು ಇನ್ನೂ ಎಲ್ಲಿವರೆಗೂ ನಾವು ಅರ್ಜಿನ ಸಲ್ಲಿಸ್ಬೋದು? ಪಿ ಎಂ ವಿಶ್ವಕರ್ಮಕ್ಕೆ ಇದು ಅರ್ಜಿ ಬಂದಾಗಿದೆಯಾ ಅಥವಾ ಇನ್ನೂ ಸ್ಟಾರ್ಟಲ್ಲಿ ಇದೆಯಾ, ಅರ್ಜಿ ಹಾಕ್ಬೋದಾ ಈಗಾದರೂ ಕೂಡ ಅಂತ ಕೇಳಿದರು. ಅದಕ್ಕಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲ ವಿವರವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಅರ್ಜಿ ಸಲ್ಲಿಸ್ಬೋದಾ, ಹೊಸದಾಗಿ ಏನು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ, ಈ ಎಲ್ಲ ಒಂದು ವಿವರವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ, ಪಿ ಎಂ ವಿಶ್ವಕರ್ಮ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥವ್ರಿಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾರಾದರೂ ಅರ್ಜಿ ಸಲ್ಲಿಸಬೇಕು, ನಾವು ಇನ್ನೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ, ನಾವು ಒಂದು ಕೆಲಸ, ನಾವು ಗೌಂಡಿ ಕೆಲಸ ಮಾಡ್ತೀವಿ, ಹಾಗೆ ಟೈಲರಿಂಗ್ ಕೆಲಸ ಮಾಡ್ತೀವಿ, ಬೇರೆ ಬೇರೆ ಕೆಲಸಗಳಿಗೆ ಒಂದು ಕಲ್ಲು ಹೊಡೆಯುವಂಥವ್ರಿಗೆ, ಗಡಿಗೆ ತಯಾರು ಮಾಡುವಂಥವ್ರಿಗೆ, ಬಡಗಿತನ ಮಾಡುವಂಥವ್ರಿಗೆ, ಬೇರೆ ಬೇರೆ ಕೆಲಸಗಳಿಗೆ ಇದು ಅರ್ಜಿ ಸಲ್ಲಿಸ್ಬೋದು. ಅವರವರ ವ್ಯಕ್ತಿಗೆ ಒಂದು ತಕ್ಕಂತೆ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಇದೆ. ಹಾಗಾಗಿ ಇದು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆದರೆ ಅರ್ಜಿ ಸಲ್ಲಿಸಲಿಕ್ಕೆ ಈಗ ಒಂದು ಡೇಟ್ ಇದೆ, ಇನ್ನು ಅರ್ಜಿ ಸಲ್ಲಿಸ್ಬೋದು ಅಂತ ಕೇಳಿದರು. ಅದಕ್ಕಾಗಿ ನೀವು ನೋಡಿ ಸ್ನೇಹಿತರೆ, ಯಾರು ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೇಕಂತ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೂ ಅರ್ಜಿ ಸಲ್ಲಿಸಲಿಕ್ಕೆ ಸಮಯವಿದೆ. ಎಲ್ಲಿವರೆಗೂ ನೀವು ಅರ್ಜಿನ ಸಲ್ಲಿಸಬಹುದು ಅಂತಂದರೆ 2028 ತನಕ ನೀವು ಅರ್ಜಿನ ಸಲ್ಲಿಸ್ಬೋದು. ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಂಥವ್ರು 2028 ತನಕ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು 2028ವರೆಗೂ ಅವಕಾಶ ಕೊಟ್ಟಿದ್ದಾರೆ. ನೀವು 2028ವರೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಬರುತ್ತೆ. ಯಾರು ಅರ್ಜಿ ಸಲ್ಲಿಸ್ಬೇಕನ್ನೋರು ಆದಷ್ಟು 2028 ಒಳಗಡೆ ಅರ್ಜಿನ ಸಲ್ಲಿಸ್ಬೇಕಾಗತ್ತೆ. ನಿಮಗೆ ಅಲ್ಲಿ ತನಕ ಕಾಲಾವಕಾಶ ಇರುತ್ತೆ ನೋಡಿ ಸ್ನೇಹಿತರೆ. ಇದು ಯಾರು ಡೌಟ್ ಏನು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಬರುತ್ತಾ ಅಂದರೆ ಇದು 2028ವರೆಗೂ ಯಾವುದೇ ಕಾರಣಕ್ಕೆ ಬಂದ್ ಆಗೋದಿಲ್ಲ. ನೀವು ಯಾವಾಗ ಬೇಕಾದರೂ ಅರ್ಜಿನ ಸಲ್ಲಿಸ್ಬೋದು. 24 ಗಂಟೆನೂ ಕೂಡ ಅವಕಾಶ ಇರುತ್ತೆ. ಯಾವಾಗ ಬೇಕಾದರೂ ನೀವು ಅರ್ಜಿನ ಸಲ್ಲಿಸ್ಬೋದು 2028 ತನಕ. ಹಾಗೆ ಇಲ್ಲಿ ಟೂಲ್ ಕಿಟ್ ಬರಲಾರ್ದಂಥವ್ರಿಗೆ ಒಂದು ವಿಷಯ ತಿಳಿಸ್ಕೊಡ್ತೀನಿ. ಟೂಲ್ ಕಿಟ್ ಬರಲಾರ್ದಂಥವ್ರು ನೀವೇನು ಮಾಡಬೇಕು ಅಂತಂದ್ರೆ, ಟೂಲ್ ಕಿಟ್ಟು ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ಸುಮ್ಮನೆ ಟೂಲ್ ಕಿಟ್ ಬಂದಿಲ್ಲ ಅಂತಂದರೆ ಬರೋದಿಲ್ಲ ಸ್ನೇಹಿತರೆ. ನೀವು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಟೂಲ್ ಕಿಟ್ಗಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು
ಅರ್ಜಿ ಆ, ಒಂದು ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆಗಿರಿದ್ರು ಕೂಡ ನಿಮಗೆ ಟೂಲ್ ಕಿಟ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ, ಈಗ ನೋಡಿ, ಅರ್ಜಿನ ಸಲ್ಲಿಸಿರ್ತೀರ, ನಿಮಗೆ ID ಕಾರ್ಡು ಮತ್ತು ಒಂದು ಪ್ರಮಾಣ ಪತ್ರ ಅದು ಬಂದ್ಬಿಡುತ್ತೆ ನಿಮಗೆ ಪೋಸ್ಟ್ ಮುಖಾಂತರ. ಆದರೆ ನಿಮಗೆ ಇಲ್ಲಿ ID ಕಾರ್ಡು ಮತ್ತು ಪ್ರಮಾಣ ಪತ್ರ ಬಂದರೂ ಕೂಡ ನಿಮಗೆ ಟೂಲ್ ಕಿಟ್ ನಮಗೆ ಏನು ಬರ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಟೂಲ್ ಕಿಟ್ ನೀವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಆಗಿ ಟೂಲ್ ಕಿಟ್ನ ಬುಕ್ ಮಾಡ್ಕೊಳ್ಬೋದು. ಅದು ಯಾವುದೇ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗಿ ಬುಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾರಿಗಾದರೂ ನಮಗೆ ಮೊಬೈಲಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಬುಕ್ನ ಮಾಡ್ಕೊಳ್ಬೋದು. ಈ ಒಂದು ವೇಳೆ ಯಾರು ಬುಕ್ ಮಾಡಿಲ್ಲ ಅಂಥವ್ರಿಗೆ ನೀವು ಬುಕ್ ಮಾಡದೆ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ, ಈಗಲೇ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿಕೊಂಡು ಟೂಲ್ ಕಿಟ್ ನಿಮಗೆ ನೀವು ಯಾವ ಕೆಲಸ ಮಾಡ್ತಿರ್ತಾರ ಮೊಬೈಲ್ ಓಪನ್ ಮಾಡಿದರೆ ಸಾಕು, ಅಲ್ಲಿ ಟೂಲ್ ಕಿಟ್ ಅಂತ ಇರುತ್ತೆ. ಟೂಲ್ ಕಿಟ್ ನೀವು ಬುಕ್ ಮಾಡ್ಕೊಳ್ಬೋದು. ಆ ಟೂಲ್ ಕಿಟ್ ಅಂತ ಆಪ್ಷನ್ಸ್ ಇರುತ್ತೆ. ಆ ಟೂಲ್ ಕಿಟ್ನ ನೀವು ಬುಕ್ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಏನೆಲ್ಲ ಐಟಮ್ಸ್ ಬರುತ್ತೆ, ನಿಮಗೆ ಯಾವ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಟೈಲರಿಂಗ್ ಕೆಲಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಗಳು ನಿಮಗೆ ಅಲ್ಲಿ ತೋರಿಸುತ್ತೆ. ನೀವು ಎಲ್ಲ ಅದು ಒಂದು ಬುಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಅದು ಬುಕ್ ಮಾಡ್ಕೋಬೋದು. ಮತ್ತು ಗೌಂಡಿ ಕೆಲಸ ಮಾಡ್ತಾಯಿದ್ರೆ ಗೌಂಡಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಸಾಮಾನುಗಳು ನಿಮಗೆ ತೋರಿಸುತ್ತೆ, ಅವು ಬುಕ್ ಮಾಡ್ಕೊಳ್ಬೋದು. ಏನಿಲ್ಲ, ಅಲ್ಲಿ ಈಸಿಯಾಗಿರುತ್ತೆ. ನೀವು PM ವಿಶ್ವಕರ್ಮ ಅಂತ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ನೀವು ಮೊಬೈಲ್ ನಂಬರು, ನೀವು ಯಾವ ಮೊಬೈಲ್ ನಂಬರ್ನಿಂದ ಅರ್ಜಿ ಸಲ್ಲಿಸಿರ್ತೀರ ಅದೇ ಮೊಬೈಲ್ನಿಂದ ನೀವು ಲಾಗಿನ್ ಮಾಡ್ಕೊಳ್ಬೇಕು. PM ವಿಶ್ವಕರ್ಮ ಯೋಜನೆ ಅಂತ ಅಲ್ಲಿ ಬೆನಿಫಿಷರಿ ಲಾಗಿನ್ ಅಂತ ಇರುತ್ತೆ. PM ವಿಶ್ವಕರ್ಮ ಯೋಜನೆಯಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ. ಅದರ ಮೇಲೆ ಕೇವಲ ನೀವು ಮೊಬೈಲ್ ಸಂಖ್ಯೆ ಮತ್ತು ಒಂದು ಕ್ಯಾಪ್ಸ್ ಕೋಡ್ ಹಾಕೋದ್ರಿಂದ ಮತ್ತು OTP ಬರುತ್ತೆ. ಯಾವ ಸಂಖ್ಯೆ ಹಾಕಿ ಲಾಗಿನ್ ಆಗ್ತಾ ಇರಿದ್ರೆ ಆ ಮೊಬೈಲ್ ನಂಬರ್ಗೆ ಅದು OTP ಹಾಕಿ ನೀವು ಲಾಗಿನ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು. ಈಸಿಯಾಗಿದೆ, ನೀವು ಒಂದು ಬಾರಿ ನೋಡ್ಕೊಳ್ಳಿ. ಹಲವಾರು ವಿಡಿಯೋಗಳು ಕೂಡ ಇರುತ್ತೆ ಅದರ ಬಗ್ಗೆ. ನಮ್ಮ ಚಾನಲ್ ಕೂಡ ನಾವು ವಿಡಿಯೋ ಮಾಡಿದ್ವಿ ಅದ್ರ ಬಗ್ಗೆ. ಯಾರು ಒಂದು ಬುಕ್ ಮಾಡ್ಕೊಳ್ಳುವಂಥವ್ರು ನೋಡ್ರಿ. ID ಕಾರ್ಡು ಅರ್ಜಿ ಸಲ್ಲಿಸಿದ್ರು ID ಕಾರ್ಡು ಬಂದಿಲ್ಲ ಅನ್ನೋರು ID ಕಾರ್ಡು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿದ ನಂತರ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಅಂತ 3 ಸ್ಟೆಪ್ಗಳು ನಿಮಗೆ ಗ್ರೀನ್ ಕಲರಲ್ಲಿ ಬಂದಿತ್ತು ಅಂತಂದ್ರೆ ನಿಮಗೆ ID ಕಾರ್ಡು ಅಲ್ಲೇ ಮೊಬೈಲ್ನಲ್ಲೇ ಜನ್ರೇಟ್ ಆಗಿರುತ್ತೆ. ನೀವು ಕೂಡ ಅಲ್ಲಿ ಮೊಬೈಲ್ನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಪೋಸ್ಟಿಗೆ ಕೂಡ ಬಂದಿರುತ್ತೆ. ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಮ್ಯಾನ್ಗಳಿಗೆ ನೀವು ವಿಚಾರಣೆ ಮಾಡಿದರೆ ಸೂಕ್ತ. ಯಾಕೆ ಅಂತಂದರೆ ಕೆಲವು ಬಾರಿ ನಿಮ್ಮ ಅಡ್ರೆಸ್ ಅವರಿಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಪೆಂಡಿಂಗ್ ಕೂಡ ಬಿದ್ದಿರುತ್ತೆ. ನಿಮಗೆ ಸಂಬಂಧಪಡುವಂಥ ಒಂದು ಪೋಸ್ಟ್ ಮ್ಯಾನ್ಗಳಿಗೆ ನೀವು ವಿಚಾರಣೆ ಮಾಡಿದರೆ ID ಕಾರ್ಡು ಮತ್ತು ಪ್ರಮಾಣ ಪತ್ರಗಳು ಬಂದು ಅವರ ಪೋಸ್ಟ್ ಮ್ಯಾನ್ ಹತ್ತಿರ ಇರುತ್ತೆ. ಅದು ನಿಮಗೂ ಕೂಡ ID ಕಾರ್ಡು ಪೋಸ್ಟ್ ಆದಂಥದ್ದು ಒಂದು ಈ ಸ್ಪೀಡ್ ಪೋಸ್ಟ್ ಮುಖಾಂತರ ಬಂದಿರುವಂಥ ಒಂದು ನಂಬರ್ ಕೂಡ ನಿಮ್ಮ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ. ಆ ನಂಬರ್ ಮುಖಾಂತರ ನೀವು ಟ್ರ್ಯಾಕ್ ಕೂಡ ಮಾಡ್ಕೊಳ್ಬೋದು. ಪೋಸ್ಟ್ ಆಫೀಸಲ್ಲಿ ನಿಮಗೆ ID ಕಾರ್ಡು ನಮಗೆ ಎಲ್ಲಿದೆ, ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿಗೆ ಬಂದು ತಲುಪಿದೆ ಅಂತಲೂ ಕೂಡ ಅದನ್ನು ಕೂಡ ಟ್ರ್ಯಾಕ್ ಮಾಡ್ಕೊಳ್ಬೋದು. ಪೋಸ್ಟ್ ಆಫೀಸಲ್ಲಿ ಟ್ರ್ಯಾಕ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಅದರ ಚಾನಲಲ್ಲಿ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಆ ಒಂದು ಸ್ಪೀಡ್ ಪೋಸ್ಟ್ ಆಗಿರುವಂಥ ಒಂದು ನಂಬರ್ ಕೂಡ ನಿಮಗೆ ಬಂದಿರುತ್ತೆ. ಅದರ ಮುಖಾಂತರ ನೀವು ಟ್ರ್ಯಾಕ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಏನಾದರೂ ಇನ್ನೂ ನಿಮ್ಮ ಅರ್ಜಿ ಪೆಂಡಿಂಗ್ ತೋರಿಸ್ತಾ ಇದ್ದರೆ ಆ ಪೆಂಡಿಂಗ್ ಇರುವಂಥವ್ರು ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅರ್ಜಿ ಅಪ್ರೂವಲ್ ಆಗುತ್ತಾನೆ ನಿಮಗೆ ಯಾವುದೇ ಕಾರಣಕ್ಕೂ ID ಕಾರ್ಡ್ ಕೂಡ ಬರೋದಿಲ್ಲ. ಏನು ಒಂದು 3 ಸ್ಟೆಪ್ ಏನಿರುತ್ತೆ ಅದು ಕ್ಲಿಯರ್ ಆದ ನಂತರ ನಿಮಗೆ ID ಕಾರ್ಡ್ ಬರುತ್ತೆ. ID ಕಾರ್ಡ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಟೂಲ್ ಕಿಟ್ ಬುಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಯಾರಿಗಾದರೂ ಟೂಲ್ ಕಿಟ್ ಬಂದು ತಲುಪಿದರೆ ದಯವಿಟ್ಟು ಯಾವ ಒಂದು ಕೆಲಸ ಮಾಡುವಂಥವ್ರಿಗೆ ಬಂದಿದೆ ಅಂತ ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಯಾವ ಡಿಸ್ಟಿಕ್ನವ್ರಿಗೆ ಬಂದಿದೆ ಅಂತ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ಬೋದು. ಹಾಗೆ ಒಂದು ಟ್ರೈನಿಂಗ್ ಹಣ ಯಾರಿಗೆ ಬಂದಿಲ್ಲ, ಒಂದು ಪ್ರಮಾಣ ಪತ್ರ ನಮಗೆ ಬಂದಿದೆ, ಟ್ರೈನಿಂಗ್ ಕೂಡ ಹೋಗಿ ಬಂದಿದ್ದೀವಿ, ಆದರೆ ಇನ್ನು ಟ್ರೈನಿಂಗ್ ಹಣ ಬಂದಿಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಟ್ರೈನಿಂಗ್ ಹಣ ನಿಮಗೆ ಬರುತ್ತೆ ನಿಮ್ಮ ಬ್ಯಾಂಕ್ ಖಾತೆ. ಈಗ ನೋಡಿ, ಬ್ಯಾಂಕ್ ಖಾತೆ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರೋದಿಲ್ಲ. ಯಾಕೆ ಅಂತಂದರೆ
ಮಹಿಳೆಯರೇ ಆದರೆ ಈಗ ಅದರ ಸೀಡಿಂಗ್ ಆಗಿರುತ್ತೆ, NPCI ಮ್ಯಾಪಿಂಗ್ ಮಾಡ್ಕೊಂಡಿರ್ತಾರೆ. ಕೆಲವರು ಗಂಡ್ಮಕ್ಳು ಬ್ಯಾಂಕ್ ಖಾತೆನೇ ಆ್ಯಕ್ಟಿವ್ ಇರೋದಿಲ್ಲ. ಹಾಗಾಗಿ ಒಂದು ವೇಳೆ ಅದು ಹಣ ಅವ್ರು ಹಾಕಿದ್ರು ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗಿರೋದಿಲ್ಲ. ಯಾಕೆ ಅಂತಂದರೆ ನಿಮ್ಮ ಖಾತೆ ಅಲ್ಲಿ ಇನ್ಆ್ಯಕ್ಟಿವ್ ಇತ್ತು ಅಂತಂದರೆ ಇನ್ಆ್ಯಕ್ಟಿವ್ ಆಧಾರ್ ಇತ್ತು ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರೋದಿಲ್ಲ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಆ್ಯಕ್ಟಿವ್ ಇದ್ದರೂ ಕೂಡ ಆಧಾರ್ ಲಿಂಕ್ ಇರಬೇಕು ಮತ್ತು ಆಧಾರ್ ಸೀಡಿಂಗ್ ಆಗಿರ್ಬೇಕು. ಈ ರೀತಿಯಾಗಿ ಏನಾದರೂ ಇದ್ದಿಲ್ಲ ಅಂತಂದರೂ ಕೂಡ ನಿಮಗೆ ಹಣ ಬರಲಿಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ನಮಗೂ ಕೂಡ ಅದೇ ರೀತಿ ಆಗಿತ್ತು. ಒಬ್ರಿಗೂ ಇದೇ ಮಾಹಿತಿ ಹೇಳಿದೆ. ಆದ್ರೆ ಹೋಗಿ ಅವರು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಕೂಡ ಬಂದಿದೆ ಅಂತ ಹೇಳಿದ್ದಾರೆ ಅಮೌಂಟ್. ಅದಕ್ಕಾಗಿ ಎಲ್ರಿಗೂ ಕೂಡ ಟೂಲ್ ಕಿಟ್ ಅಮೌಂಟ್ ಹಾಕಿರ್ತಾರೆ. ಟೂಲ್ ಕಿಟ್ ಅಲ್ಲ, ಟ್ರೈನಿಂಗ್ ಅಮೌಂಟ್ ಹಾಕಿರ್ತಾರೆ. ನಿಮ್ಮ ಖಾತೆಗಳ ಪ್ರಾಬ್ಲಮ್ನಿಂದ ನಿಮಗೆ ಜಮಾ ಆಗಿರೋದಿಲ್ಲ. ಯಾರೆಲ್ಲ ಈ ರೀತಿ ಪ್ರಾಬ್ಲಮ್ನಲ್ಲಿ ಇದ್ದೀರಾ, ನಿಮ್ಮ ಬ್ಯಾಂಕಿಗೆ ಹೋಗಿ ಅದರ ಬಗ್ಗೆ ವಿಚಾರಣೆ ಮಾಡಿ ನಿಮ್ಮ ಖಾತೆಯಲ್ಲಿ ಏನು ಆಧಾರ್ ಲಿಂಕ್ ಇದೆಯಾ ಅಥವಾ ಇಲ್ಲ ಅಂತ. ಏನಾದರೂ ಲಿಂಕ್ ಇಲ್ಲ ಅಂತಂದರೆ ಆದಷ್ಟು ಲಿಂಕ್ ಮಾಡ್ಕೊಳ್ಳಿ, ನಿಮಗೆ ಬೇಗ ಅಮೌಂಟ್ ಜಮಾ ಆಗುವಂಥ ಒಂದು ಎಲ್ಲ ಸಾಧ್ಯತೆ ಇದೆ. ಯಾರಿಗೆ ಟ್ರೈನಿಂಗ್ ಅಮೌಂಟ್ ನಿನ್ನೆ ಮನೆಯಲ್ಲಿ ಜಮಾ ಆಗಿದೆ ದಯವಿಟ್ಟು ಅವರು ಕೂಡ ತಿಳಿಸ್ಕೊಡಿ. ಯಾವಾಗ ಜಮಾ ಆಗಿದೆ, ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ದೀರಾ, ಸಂಪೂರ್ಣವಾಗಿ ನಾವು ತಿಳಿಸೋದಕ್ಕಿಂತ ನಿಮಗೂ ಕೂಡ ಕೆಲವರಿಗೆ ಅಮೌಂಟ್ ಬಂದಿರುತ್ತೆ, ಕೆಲವರಿಗೆ ಲೇಟಾಗಿರುತ್ತೆ, ಕೆಲವರಿಗೆ ಟೂಲ್ ಕಿಟ್ ಕೂಡ ವಿತರಣೆ ಆಗ್ತಾ ಇದೆ. ನೋಡಿ, ಮೊದಲಿಗೆ ಟೈಲರಿಂಗ್ ಕೆಲಸ ಮಾಡುವಂಥವ್ರಿಗೆ ಟೂಲ್ ಕಿಟ್ ಕೊಡ್ತಾಯಿದ್ರು. ಈಗ ಒಂದು ಬಡಗಿತನ ಮಾಡುವಂಥವ್ರಿಗೂ ಕೂಡ ಟೂಲ್ ಕಿಟ್ ಕೊಡ್ತಾಯಿದ್ರು. ಆದರೆ ಈಗ ಗೌಂಡಿಗಳಿಗೂ ಕೂಡ, ಗೌಂಡಿ ರಾಜ್ ಮೇಸ್ತ್ರಿ ಅಂತ ಯಾರು ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಟೂಲ್ ಕಿಟ್ ಬರ್ತಾ ಇದೆ. ಆದರೆ ಏನು ಎಲ್ರಿಗೂ ಬಂದಿಲ್ಲ. ಬೇರೆ ಬೇರೆ ಕಡೆ ಒಬ್ರಿಗೊಬ್ರು ಹಾಗೆ ಟೂಲ್ ಕಿಟ್ಗಳು ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ಮೊದಲಿಗೆ ಬರೀ ಬಡಗಿತನ ಮಾಡುವಂಥವ್ರಿಗೂ ಟೈಲರಿಂಗ್ ಕೆಲಸ ಮಾಡೋರಿಗೆ ಕೊಟ್ಟಿದ್ದಾರೆ. ಈಗ ರಾಜ್ ಮೇಸ್ತ್ರಿಗಳಿಗೆ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಕೂಡ ಮಾಡ್ಕೊಳ್ಬೋದು. ಒಂದು ಟೂಲ್ ಕಿಟ್ ಎಲ್ಲಿದೆ, ಏನು ಎಂತ ಅಂತ ಟೂಲ್ ಕಿಟ್ ಬಗ್ಗೆ ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಕೂಡ ಟ್ರ್ಯಾಕ್ ಮಾಡ್ಕೊಳ್ಬೋದು. ಅಲ್ಲಿ ಟೂಲ್ ಕಿಟ್ ಒಂದು ವಿತರಣೆ ಆಗಿತ್ತು ಅಂತಂದರೆ ಟೂಲ್ ಕಿಟ್ ಎಲ್ಲಿದೆ ಅನ್ನೋದು ಕೂಡ ಒಂದು ಗ್ರೀನ್ ಲೈನ್ ಮುಖಾಂತರ ತೋರಿಸುತ್ತೆ. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರೆ ಯಾವ ರೀತಿ ನಮಗೆ ಟ್ರ್ಯಾಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅದೇ ಥರ ಟ್ರ್ಯಾಕ್ ಕೂಡ ಇಲ್ಲಿ ನಾವು ಮಾಡ್ಕೊಳ್ಬೋದು. PM ವಿಶ್ವಕರ್ಮ ಯೋಜನೆ ಒಂದು ಮೊಬೈಲ್ ನಂಬರ್ ಹಾಕುವ ಮುಖಾಂತರ ನಾವು ಕೂಡ ಸ್ಟೇಟಸ್ ನೋಡಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಕೂಡ ಈಸಿಯಾಗಿ ಮೊಬೈಲ್ನಲ್ಲೇ ನೋಡ್ಬೋದು ಸ್ನೇಹಿತರೆ. ಇನ್ನೂ ಏನಾದರೂ PM ವಿಶ್ವಕರ್ಮ ಯೋಜನೆ ಹಲವಾರು ಬೇರೆ ಬೇರೆ ಮಾಹಿತಿಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ. ನಾನು ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ